50 ದಿವಸ ಕನ್ನಡ ಲಾಗ್ ಚಾಲೆಂಜಲ್ಲಿ ದಿವಸ 15 ಬೆಳಿಗ್ಗೆ ಎದ್ದೇಳಿ ಎಳಿಗೆ ಹೊರಟೆ ಅಂದರೆ ನಿನ್ನೆ ಡೆಕೋರೇಷನ್ ಐಟಮ್ ಎಲ್ಲ ಬಿಚ್ಚಿದ್ದೆ, ಅದನ್ನು ತಗೊಂಡು ಬರಲಿಕ್ಕಿತ್ತು. ಹಾಗೆ ನನ್ನ ಬೈಕ್ ಇಟ್ಕೊಂಡು ನಾನು ಸೀದಾ ಹೋದೆ. ಕ್ಯಾಮರಾ ನನ್ನ ಸೈಡ್ ಎತ್ಕೊಂಡೊಂದು ಪೋಸ್ ಕೊಡ್ತಾ ಇದ್ದೆ. ಮುಂದೆ ನನ್ನ ಗಾಡಿ ಹೋಟೆಲ್ ಪಕ್ಕ ಇಟ್ಟು ಸುದಿಯನವರದು ಟೆಂಪದಲ್ಲಿ ನಾನು ಹೊರಟೆ. ಅಲ್ಲಿಂದ ಸ್ಪಾಟಿಗೆ ಹೋಗಿ ರೀಚ್ ಆಗಿ ಆಯಿತು. ಐಟಮ್ ಎಲ್ಲ ಮೇಲೆ ನಿಂತು ಆದಮೇಲೆ ಇಲ್ಲಿಂದ ಕೆಳಗೆ ಪಾಸ್ ಮಾಡ್ತಿದ್ವಿ, ಯಾಕೆಂದರೆ ಸ್ಟೆಪ್ಪಿಂದ ತುಂಬ ಎತ್ತಲಿಕ್ಕೆ ಹೋಗ್ಲಿಕ್ಕಿತ್ತು. ಅದಕ್ಕೆ ಮೇಲಿಂದ ಕೆಳಗೆ ಪಾಸ್ ಮಾಡ್ತಿದ್ವಿ. ಪಾಸ್ ಮಾಡಿ ಎಲ್ಲ ಆಯಿತು. ಅದನ್ನು ಮತ್ತೆ ಗಾಡಿಗೆ ಲೋಡ್ ಹಾಕಿ ಮತ್ತೆ ನಾನು ಅದರ ಪಿರ ನನ್ನ ಗಾಡಿ ಬೈಕ್ ಗ್ಯಾರೇಜಿಗೆ ಇಡ್ಲಿಕ್ಕಿತ್ತು. ಅದೇ ಪಿರ ಟೆಂಪದಲ್ಲೇ ಹೋದೆ. ಮನೆಗೆ ಬಂದು ಆಲ್ನೋಡ್ ಮಾಡಿ ನಾನು ಪಿರ ಗಾಡಿ ಇಟ್ಕೊಂಡು ಎಲ್ಲಿಗೆ ಹೊರಟೆ ಅಂದರೆ ಸೆಡ್ಡಿಗೆ ಹೋಗಿ ರೀಚ್ ಆಗಿತ್ತು. ಆದಮೇಲೆ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡುವಂತಾಯಿತು. ಮ್ಯಾಂಗೋ ಎಲ್ಲ ಇತ್ತು. ಆದಮೇಲೆ ಅಲ್ಲೇ ಮಿಲ್ಕ್ ಶೇಕ್ ಎಲ್ಲ ಮಾಡಿ ಆಯಿತು. ಆದಮೇಲೆ ಮಿಲ್ಕ್ ಶೇಕ್ ಗ್ಲಾಸಿಗೆ ಹಾಕಿ ಅಲ್ಲೇ ಕ್ಯಾಮರಾ ಇಟ್ಕೊಂಡು ಒಂದು ಪೋಸ್ ಕೊಟ್ಟೆ. ಆದಮೇಲೆ ಊಟ ಕೂತ್ಕೊಂಡ್ವಿ. ಊಟ ಎಲ್ಲ ಮಾಡಿ ಆಯಿತು. ಆದಮೇಲೆ ಗಾಡಿ ಇಟ್ಕೊಂಡು ಸೀದಾ ನಾನು ಹೊರಟಿದ್ದು ವಿಶ್ವಣ್ಣನವರ ಶಾಪಿಗೆ. ಆದಮೇಲೆ ಐಸ್ ಕ್ರೀಮ್ ತಿನ್ನು ಅಂತ ಹೇಳಿದರು ಶಾಪಲ್ಲಿ. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಆದಮೇಲೆ ನಾನು ರೋಹಿತ್ನ ಗಾಡಿ ಇಟ್ಕೊಂಡು ಸೀದಾ ನನ್ನ ಮನೆಗೆ ಹೊರಟೆ, ಯಾಕೆಂದರೆ ಜಿಮ್ಮಿದೆಲ್ಲ ಬ್ಯಾಗ್ ತರಲಿಕ್ಕಿತ್ತು. ಆದಮೇಲೆ ಪಿರ ವಿಶ್ವಣ್ಣನವರ ಶಾಪಿಗೆ ಬಂದು ಜ್ಯೂಸ್ ಮಾಡುವ ಅಂತ ಹೇಳಿದರು, ನಮ್ಮದು ಹುಳಿ ಜ್ಯೂಸು. ಆದಮೇಲೆ ಹುಳಿಯನ್ನೆಲ್ಲ ನೀರಿಗೆ ಹಾಕಿ ಎಲ್ಲ ಕಲರ್ಸ್ತಾ ಇದ್ದೆ, ಅದಕ್ಕೆ ಬೇಕಾದ ಮೆಣಸಿನಕಾಯಿ ಎಲ್ಲ ಹಾಕಿ. ಆದಮೇಲೆ ಫೈನಲ್ ಟಚ್ ಇತ್ತು ಅದಕ್ಕೆ, ಖಾಲಿ ಸೋಡಾ ಹಾಕಲಿಕ್ಕೆ ಅದ್ರ ಮೇಲೆ. ಆದಮೇಲೆ ಅದನ್ನು ತಿರುಗಿಸಿ ಆದಮೇಲೆ ಅದನ್ನು ಗ್ಲಾಸಿಗೆ ಹಾಕಿ ಕುಡಿಲಿಕ್ಕೆ ಮಾತ್ರ ಬಾಕಿ. ಸೂಪರಾಗಿತ್ತು. ಆದಮೇಲೆ ಬ್ಯಾಗ್ ಎಲ್ಲ ಇಟ್ಕೊಂಡು ನಾನು ಜಿಮ್ಮಿಗೆ ಹೊರಟೆ. ಜಿಮ್ಮಿಗೆ ಹೋಗೋ ಸ್ವಲ್ಪ ಲೇಟ್ ಆಗಿತ್ತು, ಹಾಗೆ ಅಷ್ಟು ಜನ ಇರಲಿಲ್ಲ. ಆದಮೇಲೆ ಇವತ್ತಿದ್ದು ವರ್ಕೌಟ್ ಎಲ್ಲ ಆಯಿತು. ಲಾಸ್ಟಿಗೆ ಯಾರೂ ಇರಲಿಲ್ಲ ಮೇಲೆ ಲೈಟ್ ಎಲ್ಲ ತೆಗಿತಿದ್ರು. ನಮ್ಮದೆಲ್ಲ ರಪ್ಪ ವರ್ಕೌಟ್ ಆಗಿ ನಾವು ಅಲ್ಲಿಂದ ಹೊರಟ್ವಿ. ತುಳುನಾಡ ಲಾಗ್ 19 ಪೇಜಲ್ಲಿ ಯಾರಾದರೆ ಫಸ್ಟ್ ನೋಡ್ತಿದ್ದವರಾದರೆ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. 50 ಡೇಸ್ ಕನ್ನಡ ಲಾಗ್ ಚಾಲೆಂಜಲ್ಲಿ ಡೇ 15 ಆಗಿತ್ತು. ಇವತ್ತಿನ ಲಾಗನ್ನು ಮುಗಿಸ್ತಿದ್ದೀನಿ. ಬಾಯ್ ಬಾಯ್, ನಾಳೆ ಸಿಕ್ಕುವ.